ಬಾರ್ಕೂರಿನಲ್ಲಿ ಈ ತನಕ ಖಾಸಗಿಯವರ ಮನೆಯಲ್ಲಿದ್ದ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯ ಇದೀಗ ನ್ಯಾಷನಲ್ ಶಿಕ್ಷಣ ಸಂಸ್ಥೆಯವರು ಕಾಲೇಜು ಬಳಿ ನೀಡಿದ ಜಾಗದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಸರ್ಕಾರದ ಯೋಜನೆಯಲ್ಲಿ 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಮಹಡಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಬಾಲಕಿಯರ ವಿದ್ಯಾರ್ಥಿ ನಿಲಯ ಸಿದ್ಧಗೊಂಡು ಉದ್ಘಾಟನೆಗೆ ಸಜ್ಜುಗೊಂಡಿದೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ನಿಂದ ನಿರ್ಮಿಸಿದ್ದ ಸುಸಜ್ಜಿತ ವಿದ್ಯಾರ್ಥಿ ನಿಲಯ ಒಟ್ಟು 1410 ಚದರ ಮೀಟರ್ನಲ್ಲಿ ನೆಲಕ್ಕೆ ಗ್ರಾನೈಟ್ ಹಾಸು, ನೆಲ ಅಂತಸ್ತು ಮತ್ತು ಮಹಡಿಯಲ್ಲಿ 12 ಕೊಠಡಿ ಹಾಗೂ ಶೌಚಗೃಹ, ಅಡುಗೆ ಕೋಣೆ, ಮೇಲಿನ ಮಹಡಿಯಲ್ಲಿ ವಿಶಾಲವಾದ ತೆರೆದ ಸಭಾಂಗಣ ಇದ್ದು ದೂರದ ಊರಿನ 200 ವಿದ್ಯಾರ್ಥಿಗಳು ಇರುವ ಉತ್ತಮ ವಿದ್ಯಾರ್ಥಿ ನಿಲಯವಾಗಿ ರೂಪುಗೊಂಡಿದೆ. ಹಿಂದುಳಿದ ವರ್ಗಗಳ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ತುಳಸಿ ಮತ್ತಿನೇನಿ, ಜಿಲ್ಲಾಧಿಕಾರಿ ಹಾಕಪ್ಪ ಲಂಬಾಣಿ, ಬಾರ್ಕೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಿನ್ಸಿಪಾಲ್ ಡಾ ಭಾಸ್ಕರ್ ಶೆಟ್ಟಿ, ಗೃಹ ಮಂಡಳಿಯ ಸಹಾಯಕ ಕಾರ್ಯಪಾಲಕ ಅಭಿಯಂತಕಿ ಸಹನಾ ಸೇರಿದಂತೆ ನಾನಾ ಇಲಾಖೆಯ ಅಧಿಕಾರಿಗಳು ಅಂತಿಮ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಐತಿಹಾಸಿಕ ಪ್ರಸಿದ್ಧ ಬಾರ್ಕೂರಿನಲ್ಲಿ ಒಳ್ಳೆಯ ಶಿಕ್ಷಣ ಸಂಸ್ಥೆಗಳು ನಡೀತಾ ಇದ್ದು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶ್ರೀಮತಿ ರುಕ್ಮಿಣಿ ಶಕ್ತಿ ಸ್ಮಾರಕ ಕಳೆದ 27 ವರ್ಷಗಳಿಂದ ಬಹಳ ಚೆನ್ನಾಗಿ ಗ್ರಾಮೀಣ ಭಾಗದ ತುಂಬ ಸಂಕಷ್ಟದಲ್ಲಿರುವ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಬಂದಿದೆ. ಈ ಶಿಕ್ಷಣ ಸಂಸ್ಥೆಯ ತಾಗಿ ಪಕ್ಕದಲ್ಲಿಯೇ ಸರ್ಕಾರಿ ಹಾಸ್ಟೆಲ್ ಒಂದು, ಬಾಲಕಿಯರ ಹಾಸ್ಟೆಲ್ ಒಂದು ಬಹಳ ಚೆನ್ನಾಗಿ ಹೊಸದಾಗಿ ರೂಪುಗೊಂಡು ಎಲ್ಲ ಸಿದ್ಧತೆ ಆಗಿದೆ. ಆದರೆ ಓಪನ್ ಆಗಿಲ್ಲ. ಈಗಾಗಲೇ ಹಾಸ್ಟೆಲನ್ನು ಇಲ್ಲಿ ಸ್ಥಳೀಯ ಖಾಸಗಿ ಕಟ್ಟಡದಲ್ಲಿ ನಡೆಸ್ತಾ ಇದ್ದಾರೆ. ನಮ್ಮ ಕಾಲೇಜಿನಿಂದ ಸುಮಾರು 30-40 ವಿದ್ಯಾರ್ಥಿನಿಯರು ಆ ಸರ್ಕಾರಿ ಹಾಸ್ಟೆಲ್ ಖಾಸಗಿ ಕಟ್ಟಡದಲ್ಲಿ ನಡೀತಾ ಇರೋ ಹಾಸ್ಟೆಲಲ್ಲಿ ಇದ್ದಾರೆ. ಬಹುಶಃ ಈ ಹೊಸದಾಗಿ ಏನು ನಿರ್ಮಾಣಗೊಂಡಿದೆ, ಬಹಳ ಸುಸಜ್ಜಿತವಾದ ಬಹಳ ದೊಡ್ಡ ಹಾಸ್ಟೆಲ್, ಸುಮಾರು 250-300 ವಿದ್ಯಾರ್ಥಿಗಳಿಗೆ ಅಲ್ಲಿ ತಂಗ್ಲಿಕ್ಕೆ ಅವಕಾಶ ಇದೆ. ಆ ಹಾಸ್ಟೆಲನ್ನು ಕೂಡಲೇ ಓಪನ್ ಮಾಡಿದರೆ ನಮ್ಮ ಕಾಲೇಜು ಮತ್ತು ಪಕ್ಕದಲ್ಲಿರೋ NJC ನ್ಯಾಷನಲ್ ಜೂನಿಯರ್ ಕಾಲೇಜು ಮತ್ತು ಸುತ್ತಮುತ್ತ ಕೆಲ ಕಾಲೇಜುಗಳಲ್ಲೂ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಬೇರೆ ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳು ಬರ್ತಾರೆ, ಹಿಂದುಳಿದ ವರ್ಗದ ಮಕ್ಕಳು, ಬೇರೆ ಬೇರೆ ಮಕ್ಕಳು ಇಲ್ಲಿ ವಿದ್ಯಾರ್ಥಿನಿಗೆ ಬರ್ತಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.